40% ಅಂತಿದ್ರು, ಇವರು 60%ಗೆ ಬಂದಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ. ಅದೇ ರೀತಿ ಯಡಿಯೂರಪ್ಪನವ್ರು ಭಾಳ ದಿನದ ಆದ ಮೇಲೆ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡು ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸುರ್ಜೇವಾಲಾ ಅವರು ರಾಜ್ಯದ ನಾಯಕರುಗಳಿಗೆ ಕಾಲ್ ಮಾಡಿ ಏನ್ರಿ ನಡೀತಾ ಇದೆ ನಿಮ್ಮಲ್ಲಿ, ಏನಾದರೂ ಅಪಸ್ವರ, ಏನಾದರೂ ವಿರೋಧ ಇದ್ದರೆ 4 ಗೋಡೆಗಳ ಮಧ್ಯೆ ಕೂತು ಚರ್ಚೆ ಮಾಡಬೇಕು, ಹಾದೇ ಬೀದಿಯಲ್ಲಿ ಶಾಸಕರು ಮಾತಾಡ್ತಾ ಇದ್ದಾರಲ್ಲ ಅಂತ ಸಿಟ್ಟು ಮಾಡಿಕೊಂಡಿದ್ದಾರಂತೆ. ಅಂದರೆ ಹೈಕಮಾಂಡ್ ಕೂಡ ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಒಟ್ಟಾರೆ ವಸತಿ ಇಲಾಖೆ ನಿನ್ನೆ ಒಂದು ಸ್ಟೋರಿ, ಇವತ್ತೊಂದು ಸ್ಟೋರಿ ಇವರದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಅವರನ್ನು ವೆಲ್ಕಮ್ ಮಾಡೋಣ ಬನ್ನಿ. ನಮ್ಮೊಂದಿಗೆ ಇದ್ದಾರೆ ವೆಂಕಟಾಚಲಪತಿಗಳು, ಸಾಮಾಜಿಕ ಕಾರ್ಯಕರ್ತರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾದಂಥ ರಾಜುಗೌಡರು, ತಮಗೂ ಸ್ವಾಗತ. ಇನ್ನು BJPಯ ವಕ್ತಾರರಾದಂಥ HN ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಪ್ರತಿಪಕ್ಷದ ವಕ್ತಾರರಾದಂತಹ ನಾಯಕರು, ವಕ್ತಾರರು ಎಲ್ಲ ಏನು ಹೇಳ್ತೀರಿ? ನೋಡಿ, ಇದು ಒಂಥರ ಕಳ್ಳರು ಸೇರ್ಕೊಂಡು ಸಂತೆಗೆ ಹೋದಂಗೆ ಆಗ್ಬಿಟ್ಟಿದೆ ಸರ್ಕಾರ. ನೀವು ಇವತ್ತಿಂದು ಕತೆ ಹೇಳಬೇಡಿ, ಡೇ ಒನ್ನಿಂದ ನೋಡ್ಕೊಂಬನ್ನಿ. ಸರ್ಕಾರ ಪ್ರಾರಂಭವಾದ ಕೆಲವೇ ಗಂಟೆಗಳಲ್ಲಿ ಇದೇ BR ಪಾಟೀಲ್ ಪತ್ರ ಬರೆದ್ರು. ಅಲ್ಲ, ಅವ್ರು ನಿಮ್ಮನ್ನ ಕಳ್ಳರು ಅಂತ ಸರ್ಕಾರ ಬಂದೆ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ನಮ್ಮನ್ನ ಕಳ್ಳರು ಅಂತ ಹೇಳಿದ್ರಲ್ಲ, 2 ವಿಷಯ ಇಟ್ಕೊಂಡು ಚುನಾವಣೆಗೆ ಬರೋ ಒಂದು PCM ಅಂತ 40% ಅಂತಿದ್ರು, ಅವ್ರದೀಗ 100% ಆಗಿದೆ ಅಂತ. ಅಲ್ಲಲ್ಲ, ಕೇಳಿ, 40% ನಾವು ಒಪ್ಕೊಂಡಿದ್ದಲ್ಲ. ನೋಡಿ, PCM ಮತ್ತೆ 40% ಅಂತ ಹೋದ್ರಲ್ಲ, ಈಗ 2.5 ವರ್ಷ ಆಯ್ತು ಸರ್ಕಾರ ಬಂದು. 2.5 ವರ್ಷದಲ್ಲಿ ಅದಕ್ಕೊಂದು ಆಯೋಗನ ನೇಮಕ ಮಾಡಿದ್ರು. ಯಾರ್ದು ನಾಗಮೋಹನ್ ದಾಸ್ ಒಂದು ಆಯೋಗ ನೇಮಕ ಮಾಡಿದ್ರು. ಏನಂತೇಳಿ 40% ಮೇಲೆ ಮಾಡಿ ಅಂತೇಳಿ. ಇಲ್ಲಿವರೆಗೂ ಕಂಡಿಡಿಯಕ್ಕಾಯ್ತಾ? ನಾಗಮೋಹನ್ ದಾಸ್ ಅವರು ಹೇಳ್ಬಿಟ್ರು ಈ ಹತ್ರದಲ್ಲಿ ಏನು ಇಲ್ಲ ಅಂತೇಳಿ. ಯಾವ ಆರೋಪ ಮಾಡಿದ್ರು ಕೆಂಪಣ್ಣವರು ಹೇಳ್ಬಿಟ್ಟು ಹೊರಟಿದ್ರು. ಆ ಸರ್ಕಾರಕ್ಕೆ ಇದು ಗೊತ್ತಾಗ್ತಿಲ್ಲ ಈ ಸರ್ಕಾರ ಏನಾಗೋಗಿದೆ ಅಂತೇಳಿ. ಅಂದ್ರೆ ಇಲ್ಲಿವರೆಗೂ 2.5 ವರ್ಷ ಆಯ್ತು. ಅಲ್ಲಲ್ಲ, 2.5 ವರ್ಷ ಯೋಗ್ಯತೆಗೆ ಒಂದೇ 1% ಹಿಡಿಯಕ್ಕಾಗಲಿಲ್ಲ ಬಿಜೆಪಿದು. ಅಂದ್ರೆ ಹೇಳಿದ್ದೆಲ್ಲ ಸುಳ್ಳು ತಾನೆ. ಇದು 2 ವರ್ಷ ಬೇಕಿತ್ತ ಅವ್ರಿಗೆ. ಇವರೊಂದು ಆಯೋಗನ ಮಾಡ್ಬಿಟ್ಟು ಅದಕ್ಕೋಸ್ಕರ ಇಷ್ಟೊತ್ತಿಗೆ ನೇತು ಹಾಕ್ಬೇಕಾಗಿತ್ತು. 1% ಸಿಕ್ಕಿಲ್ಲ ಅದಕ್ಕೋಸ್ಕರ. ಮತ್ತೆ ಇನ್ನೊಂದು 40% ಅಲ್ಲಿ 1% ಆದ್ರೂ ಯಾರನ್ನಾದ್ರೂ ಇವ್ರು ಕಟ್ಟಾಕ್ಬೇಕಾಗಿತ್ತಲ್ಲ. ಹೇಳ್ತಿಲ್ಲ, ಆ ಸುಳ್ಳು ಹೇಳ್ಕೊಂಡೇ ಬನ್ನಿ. ಮತ್ತೆ ಇನ್ನೊಂದು ಈಗ ಹೇಳ್ತಿದ್ದೀನಲ್ಲ, BR ಪಾಟೀಲ್ ನೆನ್ನೆ ಬರ್ತಿದ್ದಲ್ಲ, ಬಂದು ಸರ್ಕಾರ ಬಂದು ಕೆಲವೇ ದಿನದಲ್ಲೇ ಬರ್ದ್ಬಿಟ್ಟಿದ್ರು ಅವರು. ಅಂತ ಒಂದ್ ಸ್ವಲ್ಪ ಪಾಪ ಬಹಳ ಬೇಗುದಿ ಇದೆ. ಅದಕ್ಕೆ ಫಸ್ಟ್ ದಿನದಿಂದಲೂ ರಣ ಕೊತ ಅಂತ ಇದಾರೆ ಅವರು. ನೀವು ಒಂದ್ ಕೆಲಸ ಮಾಡ್ತೀನಿ, ಈ ಸರ್ಕಾರದ 3 ದೊಡ್ಡ ಕಾರ್ಯಕ್ರಮಗಳು ಹೇಳಿ. ಯಾವುದಾದ್ರೂ ಒಂದು ವಿಪರೀತ ಭ್ರಷ್ಟಾಚಾರ ಗ್ಯಾರಂಟಿ ಅಲ್ಲಲ್ಲ, ಅದೇ ಗ್ಯಾರಂಟಿನ ಪಾಪ ಗ್ಯಾರಂಟಿ ಅವ್ರ ಕತೆ ನೋಡ್ಕೊಳ್ಳಿ. ನೀವು ಹೇಳ್ಬಿಟ್ರಲ್ಲ, ಇವ್ರು ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪ್ರತಿ ತಿಂಗಳು ಕೊಡ್ಬೇಕಂತ ಆಗೈತೇನ್ರಿ? ನಮ್ಗೆ ಇಷ್ಟ ಬಂದ ಕೊಟ್ಕೊಂತೀವಿ ಅಂತೇಳಿ. ಅದಕ್ಕೆ ಇನ್ನೊಂದು ಸೇರ್ಸಿ ಹೇಳಿದ್ರು, ಗುತ್ತಿಗೆದಾರರಿಗೆ 2-3 ವರ್ಷಕ್ಕೊಂದ್ಸರಿ ಕೊಡ್ತೀವಿ, ನಿಮ್ಗೆ ಯಾಕ್ರಿ ಕೊಡಬೇಕು ಅನ್ನೋ ಅರ್ಥದಲ್ಲಿ ಇದು ಗ್ಯಾರಂಟಿ ಕತೆ. ಇವ್ರು ಮಾಡೋದು 3 ಅಜೆಂಡಾ: ಭ್ರಷ್ಟಾಚಾರ, ಅನಾಚಾರ, ಇನ್ನೊಂದು ವಿಪರೀತ. ಇವರು ಏನು ಅಲ್ಪಸಂಖ್ಯಾತ ಓಲೈಕೆ 3 ಬಿಟ್ಬಿಟ್ಟು ಹಿಂದೂಗಳ ತಲೆ ಮೇಲೆ ಕಲ್ಲಿಗೆ ಚಪ್ಪಲಿ ಎಳೆಯೋದು, ಇದು 3 ಬಿಟ್ಬಿಟ್ಟು ಏನ ಮಾಡಿದಾರ? ಭ್ರಷ್ಟಾಚಾರದ ವಿಚಾರದೊಳಗಡೆ ಈ ಸಿದ್ದರಾಮಯ್ಯನವ್ರ ಬಗ್ಗೆ ಸ್ವಲ್ಪ ಗೌರವ ಐತ್ರಿ, ವಿರೋಧ ಪಕ್ಷದವ್ರಿಗೂ ಗೌರವ ಇತ್ತು, ಜನಕ್ಕೂ ಒಂದು ಗೌರವ ಇತ್ತು. ಈ ಮಂಚ ಸ್ವಲ್ಪ ಸ್ವಚ್ಛ ಅಂತೇಳಿ. ಆದರೆ ಈ ಸರಿ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರಂಥ ಪರಮ ಭ್ರಷ್ಟಾಚಾರಿ ಅಥವಾ ಇಂಥ ಭ್ರಷ್ಟಾಚಾರ ಸರ್ಕಾರ ಇತಿಹಾಸದಲ್ಲಿ ನೋಡಿಲ್ಲ ಅಂತೇಳಿ ಜನನು ಹೇಳ್ಬಿಟ್ಟಿದ್ದಾರೆ. ಯಾವ ರಂಗದಲ್ಲಿ ಭ್ರಷ್ಟಾಚಾರ ಇಲ್ರಿ, ಯಾವ ಮಿನಿಸ್ಟ್ರಿ ಒಳಗಡೆ ಭ್ರಷ್ಟಾಚಾರ ಇಲ್ಲ. ಎಲ್ಲ ಭ್ರಷ್ಟಾಚಾರ, ಆದ್ರೆ ಸ್ವಲ್ಪ ಭ್ರಷ್ಟಾಚಾರ ಇರೋದು ಒಂದು ಲಿಮಿಟ್ ಇರ್ತಾ ಇತ್ತು. ಈಗ ಲಿಮಿಟ್ ಕ್ರಾಸ್ ಆಗೋಗಿದೆ. ನೀವಿದ್ದಾಗ ಲಿಮಿಟ್ ಇತ್ತು, ಈಗ ಲಿಮಿಟ್ 40%. ಒಂದೇ ಒಂದು ಅವಗುಣವನ್ನ, ಒಂದೇ ಒಂದು ಭ್ರಷ್ಟಾಚಾರ ತೋರ್ಸ್ಲಿಕ್ಕಾಗಿಲ್ಲ ಇಲ್ಲಿವರೆಗೂ. ಯಾಕೆ ತೋರ್ಸ್ಲಿಕ್ಕಾಗಲಿ? ಭ್ರಷ್ಟಾಚಾರ ಇರ್ಲಿಲ್ರಿ, ಭ್ರಷ್ಟಾಚಾರ ಇರ್ಲಿಲ್ಲ. ಯಾಕೆ ಬಿಜೆಪಿಗೆ ಮೋದಿ ಸರ್ಕಾರಕ್ಕಾಗಲಿ ಬಿಜೆಪಿ ಮತ್ತೆ ಬಂದ ಜನ ಓಟ್ ಹಾಕ್ತಿರಂದ್ರೆ ಇದೇ ಕಾರಣಕ್ಕೋಸ್ಕರ. ಇವತ್ತು ನಾನು ಹೇಳ್ತಾ ಇದ್ದಿಲ್ಲ, ಸಿದ್ದರಾಮಯ್ಯ ಮಾಡ್ತಿರೋ ಭ್ರಷ್ಟಾಚಾರ ನೀವು ಯಾವ್ದೆಲ್ಲ ಫೀಲ್ಡ್ ಎತ್ಕೊಂಬನ್ರಿ. ಈಗ ನೆನ್ನೆ ಇವ್ರು ಹೇಳ್ತಾ ಇದ್ರು, ಯಾರು ಕೃಷ್ಣ ಬೈರೇಗೌಡರು, ಒಂದು ಬೋರ್ಡ್ ಹಾಕೊಂಬಿಡಿ ಎಷ್ಟೆಷ್ಟು ಲಂಚ ಅಂತೇಳಿ. ರೆಡ್ ಕಾರ್ಡ್, ಅದು ಬರೀ ಕೇವಲ ಆಫೀಷಿಯಲ್ಸ್ಗಲ್ಲ, ಇನ್ಕ್ಲೂಡಿಂಗ್ ಇವ್ರ ಮಿನಿಸ್ಟರ್ಗಳಿಗೆ, MLA ಸೇರ್ಸಿ ಹೇಳಿದವರು ಎಲ್ಲರೂ ಒಂದು ಬೋರ್ಡ್ ಹಾಕೊಂಡ್ಬಿಡ್ರಪ್ಪ. ಇಲ್ಲಿ ಕನ್ಫ್ಯೂಷನ್ ಆಗಿ ಜನಕ್ಕೆ ಡೆಫಿನೆಟ್ ಆಗಿ ಮುಖ್ಯಮಂತ್ರಿ ಇಷ್ಟು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಷ್ಟು, ಈ ಮಿನಿಸ್ಟರ್ಗಳು ಇಷ್ಟು ಅಂತೇಳಿ. ಇವತ್ತು ಅಷ್ಟೇನೆ 2 ಮಾತು ಉಲ್ಲೇಖ ಮಾಡಿದ್ರು. ಯಾರೋ BR ಪಾಟೀಲ್ ಒಂದ್ ಹೇಳಿದ್ದು, ಅಲ್ಲಪ್ಪ ನೀನ್ ನೇಣ್ ಹಾಕ್ಬೇಕು ಅಂತ ಹೇಳ್ತೀಯಲ್ಲಪ್ಪ, ಎಲ್ಲರೂ ನೇಣ್ ಹಾಕ್ಬೇಕಾಗುತ್ತೆ ಅಂದ್ರೆ ಯಾರಿಂದ? ಮೇಲಿಂದ ಹಿಡ್ಕೊಂಡು ಕೆಳಗಡೆವರೆಗೂ ಎಲ್ಲರೂ ನೇಣ್ ಹಾಕ್ಬೇಕಾಗುತ್ತೆ. ಮೊದಲನೇದು. 2ನೇ ಪದ ಏನ್ ಗೊತ್ತಾ, ಅವ್ರು ಇಷ್ಟು ನಾನು ಏನಾದ್ರೂ ಬಿಚ್ಚಿಟ್ರೆ ಸರ್ಕಾರನೇ ಎಲ್ಗೋಗುತ್ತೆ ಅಂತೇಳಿ. ಇನ್ನೇನು ಬಿಚ್ಚಿಡ್ತೀರಿ ಸ್ವಾಮಿ? ಇಂಥ ಎಮ್ಮೆ ಚರ್ಮದ, ಕೋಣ ಚರ್ಮದ ಸರ್ಕಾರದ ಜನಕ್ಕೆ ಗೊತ್ತುಬಿಟ್ಟಿದೆ, ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಜನಕ್ಕೆಲ್ಲ ಗೊತ್ತಾಗುತ್ತೆ. ಖಂಡಿತ ಒಳ್ಳೆ ಮಾತು ಹೇಳಿದ್ವಿ. ನಾನು ಎಮ್ಮೆಗೂ ಕೋಣಕ್ಕೂ ಕ್ಷಮೆ ಕೇಳ್ತೀನಿ, ಪಾಪ ಅವಕ್ಕೆ ಅವಮಾನ ಮಾಡೋದು ಒಂದು ವಿಷಯ ಏನಂತ ಹೇಳಿದ್ರೆ, ಇವತ್ತಿನ ಭ್ರಷ್ಟಾಚಾರ ಇದೆಯಲ್ಲ, ಎಷ್ಟು ಜನಕ್ಕೆ ಎತ್ಕೋತಿದೆ ಅಂತ ಹೇಳಿದ್ರೆ, ನೀವೇನೋ ತೆರೆದಿಟ್ಟು ನೀವು ಅನ್ಕೋಬೇಕು ಅಷ್ಟೇನೆ. ಹಂಗಾಗಿ ಯಾರಿಗೂ ಏನು ಅನ್ಸಲ್ಲ. ಪರಮ ಭ್ರಷ್ಟಾಚಾರದ ಸರ್ಕಾರ. ಹೇಳಿದ್ನಲ್ಲ, 365 ದಿವಸದಲ್ಲಿ 365 ದ್ರೋಹಗಳು, ಇವ್ರದ್ದು ಅನಾಚಾರಗಳು ಆಚೆ ಕಡೆ ಬರ್ತಾರೆ.
ತೋರಿಸ್ತೇವೆ. ಓಕೆ ರಾಜಗೌಡ್ರೆ, ಪೈಸಾ ಅಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೈತ್ರಿ ಸರ್ಕಾರದಲ್ಲಿ ವಿಧಾನಸೌಧದ ಎಷ್ಟೋ ಮಾಡಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಯಾವ ಮಾಡಿ ಅದು? ಎರಡನೇ ಮಾಡಿನ ಮೂರನೇ ಮಾಡಿನ ಸರ್? ಎರಡನೇ ಮಾಡಿ ಅಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಅವರು ಆಗ್ಲೇ ಅವರು ಒಂಥರ ಅಸಹಾಯಕತೆ. ಎರಡನೇ ಮಾಡಿಯಲ್ಲಿ ಏನೇನು ನಡೆಯುತ್ತೆ ನನಗೆ ಗೊತ್ತು, ಎಷ್ಟೆಷ್ಟು ಜನ ಓಡಾಡ್ತಾರೆ ಗೊತ್ತು, ಎಷ್ಟೆಷ್ಟು ದಲ್ಲಾಳಿಗಳಿದ್ದಾರೆ ಅಂತ ನನಗೆ ಗೊತ್ತು, ಯಾವ ರೀತಿ ಬಡವ್ರನ್ನ ನೀವು ಓಡಾಡಿಸ್ತೀರಂತ ನನಗೆ ಗೊತ್ತು, ಅಧಿಕಾರಿಗಳು ನೀವೇನೇನು ಮಾಡ್ತೀರಂತ ಗೊತ್ತು ಅಂತ. ಇದೇನು ಹೊಸ್ತಲ್ಲ ಬಿಡಿ. ಈಗ ವಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಮುಖ್ಯಮಂತ್ರಿಗಳೇ ಅಸಹಾಯಕತೆ ವ್ಯಕ್ತಪಡಿಸಿದ್ರು, ಶಾಸಕರು ಅಸಹಾಯಕತೆ ಪರಿಸ್ಥಿತಿ ಎಲ್ಲ ಕಾಲದಲ್ಲೂ ಇದೆ. ಅಂದ್ರೆ ಎಲ್ಲೂ ಸಂಪೂರ್ಣವಾದ ಅಧಿಕಾರ ಸಿಗ್ಲಿಲ್ಲ. ಕುಂತಿ ಮಕ್ಕಳಿಗೆ ರಾಜ್ಯ ವಿಧಿಯ ಅನ್ನೋ ಪರಿಸ್ಥಿತಿ ನಮ್ಮನ್ನ ನಿರ್ಮಾಣ ಮಾಡಿ ಇಟ್ಬಿಟ್ರು ಈ ರಾಜ್ಯದ ಜನತೆ. ಇವತ್ತು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ ನೋಡಿ, ಸಣ್ಣದ ಒಂದೇ ಒಂದು ದಾಖಲಾತಿ ತೋರಿಸ್ತೀನಿ. ಕರಿಗುಡ್ಡ ಅಂತ ಹೇಳಿ ನಮ್ಮ ಕರೆಮಜ್ಜಿ ನಾಯಕ್ ಅವರು ಪ್ರತಿನಿಧಿಸುವಂತ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಕರಿಗುಡ್ಡ ಅಂತ ಒಂದು ಗ್ರಾಮ ಪಂಚಾಯತ್. ಸುಮ್ಮನೆ ಯಾಕೆಂದ್ರೆ ನಾವು ಮಾತಾಡೋ ವಿಚಾರಗಳೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಬಗ್ಗೆ ಮಾತಾಡೋದು ಬೇಡ. ಯಾಕೆಂದ್ರೆ ಜನಸಾಮಾನ್ಯನಿಗೆ ಈ ಪ್ಯಾನಲ್ಗಳಿಂದ ಅಟ್ಲೀಸ್ಟ್ ಒಂಚೂರು ಜನಸಾಮಾನ್ಯನಿಗೆ ರೀಚ್ ಆಗುವಂತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೇಕು. ಇಂಥವು ಸುಮಾರು ಪ್ರಕರಣಗಳು ಇದಾವೆ. ಕರಿಗುಡ್ಡ ಅನ್ನೋ ಒಂದು ಪಂಚಾಯತಿಲಿ ಯಾರ್ದೋ ಸೈಟು ಅಂದ್ರೆ ಫಲಾನುಭವಿಗಳು ಈಗ ಕ್ಯಾಟಗರಿ ವೈಸ್ ಕೊಡ್ತಾರೆ. ಈಗ ನೀವು SC ST ಕೊಡಬೇಕು ಅಂತ ಇರ್ತವೆ, ಇಲ್ಲ ಜನರಲ್ ಕೊಡಬೇಕು ಅಂತ ಇರ್ತವೆ. ಜನರಲ್ ಕೊಡಕ್ಕೆ ಪಾಪ ಅವ್ರಿಗೆ ಇರಕ್ ಮನೆ ಇಲ್ಲ, ದುಡ್ಡಿರೋ ಅಂಥವ್ರಿಗೆ ಸೈಟ್ಗಳು ಬಿಕ್ರಿ ಆಗ್ತಾ ಇದಾವೆ. ಅದನ್ನ ಸ್ಪಷ್ಟವಾಗಿ ನಮ್ಮ ಆಳಂದ ಕ್ಷೇತ್ರದ ಶಾಸಕರು ಅವರ ಪರಿಸ್ಥಿತಿನ ಅಂದ್ರೆ ಈ ಸರ್ಕಾರದಲ್ಲಿ ಮಾತ್ರ ಹಿಂಗೆ ಅಂತ ಹಿಂದಿನ ಸರ್ಕಾರ ನಾನು ಹೇಳ್ತಾ ಇದ್ದೀನಲ್ಲ, ಖಂಡಿತವಾಗ್ಲೂ ಎಲ್ಲಾ ಸರ್ಕಾರಗಳಲ್ಲೂ ಇವು ನಡೀತಾನೆ ಬಂದಿದಾವೆ. ನಾನು ಹೇಳ್ತಾ ಇರೋದು ಇಲ್ಲಿ ಮುಚ್ಚಿಟ್ಕೊಳ್ಳೋಂಥದ್ದೇನಿಲ್ಲ. ಈಗ ಕಾಂಗ್ರೆಸ್ ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳಿದ್ರು ರಾಜಕಾರಣಿಗಳು ಬದಲಾಗುತ್ತೆ ಆದರೆ ಅಧಿಕಾರಿಗಳು ಭ್ರಷ್ಟಾಚಾರ ಸಹಿತ ಸರ್ಕಾರ ಅಂತ ಅವ್ರು ಹೇಳ್ಕೊಂತಾರೆ ಕಾಂಗ್ರೆಸ್ನವರು. ಈಗ ಅವರೇ ಹೇಳ್ತಾ ಇದ್ದಾರೆ, ಅವರ ಶಾಸಕರೇ ಒಬ್ರು ಅವ್ರ ಅಳನ್ನ ತೊಳ್ಕೊತಾ ಇದ್ದಾರೆ. ನೀವು ಮೇಲ್ಗಡೆ ಇರೋರು ನಿಮ್ಮ ಅಧಿಕಾರಿಗಳನ್ನ ಯಾವ ರೀತಿ ಸ್ಟೆಪ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀರೋ ಅನ್ನೋದು ಕೂಡ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವೇನು ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ಗಳು ನೋಡಿ. ಇದು 2023 ಡಿಸೆಂಬರ್ ಅಲ್ಲಿ ಕೊಟ್ಟಿರುವಂತ ಕಂಪ್ಲೇಂಟ್ ಇವತ್ತು ಇಲ್ಲಿವರೆಗೂ ತನಿಖೆ ನೆನಗುದಿಗೆ ಬಿದ್ದೋಗಿದೆ. ಲೋಕಾಯುಕ್ತರು ಪಾಪ ಎಲ್ಲಾ ಕಡೆ ಹೋಗ್ತಾರೆ. ಮೊನ್ನೆ ಮಂಡ್ಯಾಗ ಹೋಗಿದ್ರು ಲೋಕಾಯುಕ್ತರು, ಉಪಲೋಕಾಯುಕ್ತರು ಬೀರಪ್ಪನವರು ತುಂಬಾ ನೋವಿನಿಂದ ಹೇಳಿದ್ರು, ಒಂದು ಟಾಯ್ಲೆಟ್ ಸರಿ ಇಲ್ಲ, ಒಂದು ಹಾಸ್ಪಿಟ್ಲ್ ಸರಿ ಇಲ್ಲ. ನಿಜವಾಗ್ಲೂ ಜನಸಾಮಾನ್ಯನಿಗೆ ಸಿಗ್ಬೇಕಾರೋ ಫೆಸಿಲಿಟಿಗಳು ಸಿಗ್ತಾ ಇಲ್ಲ. ಹುಲಿಕೆರೆ ಅಂತ ಒಂದು ಪಂಚಾಯತಿ ಇದೆ. ಆ ಪಂಚಾಯತಿ ಬಗ್ಗೆ ನಾನು ಸುಮಾರು 3-4 ಸತಿ ಪ್ಯಾನಲ್ ಡಿಸ್ಕಷನ್ ಮಾಡಿದ್ದೀನಿ. ಡಾಕ್ಟರ್ ಶೋಭಾ ರಾಣಿನ ಒಂದು ಹೆಣ್ಮಗಳು ಆ ಪ್ರಚಂಡವಾದ ಭ್ರಷ್ಟಾಚಾರ ಮಾಡಿದಾಳೆ ಅಂತ MLC ಒಬ್ರು ಸೆಷನಲ್ಲಿ ಡಿಸ್ಕಷನ್ ಮಾಡಿದ್ರು. ಇವ್ರ ಯೋಗ್ಯತೆಗೆ ಒಂದು ಕ್ರಮ ಕೈಗೊಳ್ಳಕ್ಕಾಗಿಲ್ಲ. ಆ ಪಂಚಾಯತಿಲಿ ಇವತ್ತು ನಕಲಿ ಆಸ್ಪತ್ರೆಗಳು ಓಡಾಡ್ತಾ ಇದಾವ್ರಿ. 100 ಕಂಪ್ಲೇಂಟ್ ಬಿದ್ದಿದ್ದಾರ್ರಿ. ಅವ್ರು ಯಾರ ಕಮಿಷನರ್ ಅಂತವ್ರು ನಾನೇ ಖುದ್ದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅರುಂಧತಿ ಚಂದ್ರಶೇಖರ್ ಅಂತ. ನೀವು ಎಷ್ಟು ಸತಿ ಬರ್ತೀರಿ ನಮ್ಮ ಕಚೇರಿಗೆ ಅಂತಾರೆ. 1.5 ವರ್ಷ ಆಗಿದೆ ಕಂಪ್ಲೇಂಟ್ ಕೊಟ್ಟು. ಈ ಮಟ್ಟದ ಎಮ್ಮೆ ಚರ್ಮದ ಅಧಿಕಾರಿಗಳನ್ನೆಲ್ಲ ಚೇಂಜ್ ಮಾಡಿ ಕೆಲಸ ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ಒಂದಷ್ಟು ಬದಲಾವಣೆ ಆಗ್ತದೆ. ಜನಸಾಮಾನ್ಯನಿಗೆ ಅವನೇನು ದೊಡ್ಡ ನಿಮ್ ಸಾಮ್ರಾಜ್ಯ ಕೇಳ್ತಾ ಇಲ್ಲ, ದೊಡ್ಡ ದೊಡ್ಡ ಕಾರ್ ಕೇಳ್ತಾ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿಸಕ್ಕಾಗಲ್ಲ. ನಿಂತ ಅಧಿಕಾರಿಗಳನ್ನ ಇಟ್ಕೊಂಡು ಏನ್ರಿ ಮಾಡ್ತೀರಿ? ರಾಜಕಾರಣಿಗಳಿಗೆ ಈಗ ಕಾರ್ಯಾಂಗ ಶಾಸಕಾಂಗ ಈ ಎರಡೂ ಒಟ್ಟಿಗೆ ಒಂದು ತಾಳಮೇಳದಲ್ಲಿ ಕೆಲಸ ಮಾಡಿದ್ರೆ ಒಂದು ಆಡಳಿತ ಸುಗಮವಾಗಿರುತ್ತೆ. ನಿಮ್ಗೆ ರಾಜಕಾರಣಿಗಳಿಗೆ ಅಧಿಕಾರಿಗಳ ಮೇಲೆ ಹತೋಟಿ ಇಲ್ಲ. ಕಾಲ್ತೊಳಿತ ಪ್ರಕರಣ ನೋಡಿ, ಏನು ಗೊತ್ತಿಲ್ಲ ನಿಮಗೆ. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತಿಲ್ಲ, ಪರಮೇಶ್ವರ್ ಅವ್ರಿಗೇನು ಗೊತ್ತಿಲ್ಲ, DK ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ, ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ನಂದಿನಿ ನೋಡಿ, ಗೊತ್ತೇ ಇಲ್ಲ ಯಾರಿಗೂ, ಅಧಿಕಾರಿಗಳು ಹೋಗೇ ಇಲ್ಲ. ಅಧಿಕಾರಿಗಳು ಯಾವುದೇ ರೀತಿ ಹಿಂದೈವಾಲಗಳಿಗೆ